ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ, ಅಲ್ಲಾಹು ತಾಲಾ ನಿಮ್ಮನ್ನು ಒಬ್ಬಂಟಿಯಾಗಲು ಎಂದೂ ಬಿಡುವುದಿಲ್ಲ. ಸರಿಯಾದ ದಾರಿಯನ್ನೇ ನಮಗೆ ತೋರಿಸುತ್ತಾನೆ. ಆದರೆ ದಾರಿ ತಪ್ಪಿಸುವವನು ಶೈತಾನನಾಗಿದ್ದಾನೆ. ಯಾವುದಾದರೊಂದು ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಯೋಚಿಸಬಾರದು. ಅದಕ್ಕಾಗಿ ದುವಾನೂ ಮಾಡಬಾರದೆಂದುಕೊಳ್ಳುತ್ತೇವೆ. ಆದರೆ ಪ್ರತಿ ಬಾರಿ ದುವಾ ಮಾಡುವಾಗಲೂ ಅದೇ ನೆನಪು ಬರುತ್ತದೆ. ದುವಾ ಮಾಡುತ್ತೇವೆ ಎಂದಾದರೆ ಅದು ಅಲ್ಲಾಹ್ ತಾಲಾ ಕೊಟ್ಟಂತಹ ತೌಫೀಕ್ ಆಗಿದೆ. ಏಕೆಂದರೆ ನಾವು ಅದನ್ನು ಮರೆಯೋದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ರೆ ಅದು ಪದೇ ಪದೇ ನೆನಪು ಬರುತ್ತೆ. ನೋಡಿ, ರಾತ್ರಿಯ ಕತ್ತಲಲ್ಲಿ ಇಡೀ ಜಗತ್ತೇ ಮಲಗಿರುವಾಗ ಸ್ವಲ್ಪವೇ ಸ್ವಲ್ಪ ಜನ ಮಾತ್ರ ಎದ್ದು ಅಲ್ಲಾಹನಿಗೋಸ್ಕರ ತಹಜ್ಜುದ್ ನಮಾಜ್ ನಿರ್ವಹಿಸುತ್ತಾರೆ. ಅವರು ತುಂಬ ಪುಣ್ಯವಂತರಾಗಿದ್ದಾರೆ. ಯಾರಿಗೆ ಅಲ್ಲಾಹನ ತೌಫೀಕ್ ಸಿಗುತ್ತದೋ, ನಾನು ನೀವು ಯಾರು ಏನನ್ನೂ ಬಯಸಲು ಸಾಧ್ಯವಿಲ್ಲ ಎಲ್ಲಿಯವರೆಗೆ ಅಲ್ಲಾಹನು ಬಯಸುವುದಿಲ್ಲವೋ. ಜಗತ್ತು ನಿಮ್ಮ ವಿರುದ್ಧವಾಗಿರಲಿ, ಜಗತ್ತು ನಿಮ್ಮ ಬಗ್ಗೆ ಕೆಟ್ಟದನ್ನು ಯೋಚಿಸಲಿ, ಅಥವಾ ಜಗತ್ತು ನಿಮ್ಮನ್ನು ಸೋಲಿಸಲು ಪ್ರಯತ್ನಿಸಲಿ, ಆದರೆ ಅಲ್ಲಾಹ್ ತಾಲಾ ನಿಮ್ಮನ್ನು ಒಬ್ಬಂಟಿಯಾಗಿಸುವುದಿಲ್ಲ. ಅಲ್ಲಾಹ್ ತಾಲಾ ನಿಮ್ಮ ಜೊತೆಗಿರುತ್ತಾರೆ. ಇಂತಹದೇ ಒಂದು ಸ್ಟೋರಿನ ಕೇಳೋಣ ಬನ್ನಿ. ಸಬ್ಸ್ಕ್ರೈಬ್ ಮಾಡದೆ ಕೇಳುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ಸಿಸ್ಟರ್ನ ಲೈಫ್ನಲ್ಲಿ 4 ವರ್ಷಗಳ ನಂತರ ತಹಜ್ಜುದ್ನಿಂದ ಆದ ಚೇಂಜಸ್ಸನ್ನು ಕೇಳಿ. ಸಿಸ್ಟರ್ ತುಂಬ ಚಿಕ್ಕದಿರುವಾಗಲೇ ತಾಯಿಯನ್ನು ಕಳೆದುಕೊಂಡಿದ್ದರು. ಆ ಸಮಯದಲ್ಲಿ ಇನ್ನೂ 2 ಇವರಿಗಿಂತ ಚಿಕ್ಕ ಮಕ್ಕಳಿದ್ದ ಕಾರಣ ಇವರನ್ನು ಇವರ ಅತ್ತೆ ನೋಡಿಕೊಳ್ಳುತ್ತಿದ್ದರು. ಅತ್ತೆ ಮನೆ ಇವರ ಮನೆಯ ಹತ್ತಿರವೇ ಇತ್ತು. ಆದರೆ ಅತ್ತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರಲಿಲ್ಲ. ಅವರ ಮಕ್ಕಳ ಕೆಲಸಗಳನ್ನೆಲ್ಲ ಮಾಡಿಸುತ್ತಿದ್ದರು. ಎಲ್ಲರೂ ಹೇಳುತ್ತಿದ್ದರು, ಅವಳು ಪುಣ್ಯ, ತಾಯಿಯ ಸ್ಥಾನದಲ್ಲಿ ಅತ್ತೆ ಇದ್ದಾಳೆಂದನು. ಆದರೆ ನನ್ನ ಪರಿಸ್ಥಿತಿ ನನಗೂ ನನ್ನ ಅಲ್ಲಾಹನಿಗೆ ಮಾತ್ರ ಗೊತ್ತು. ಇದರಲ್ಲಿ ಅವರ ತಪ್ಪಿಲ್ಲ. ಅವರಿಗೆ ಅವರದ್ದೇ ಆದ ಜವಾಬ್ದಾರಿಗಳಿದ್ದವು. ನನಗೆ ಸ್ಕೂಲ್ ಎಂಬುದು ಕನಸಿನ ಮಾತಾಗಿತ್ತು. ಆದರೆ ನನಗೆ ಕುರ್ಆನ್ ಬಗ್ಗೆ ತುಂಬ ಆಸಕ್ತಿ ಇತ್ತು. ಇವರಲ್ಲಿ ಕೇಳಿ ಕಲಿತಿದ್ದೆ. ನನಗೆ ಸ್ವಲ್ಪ ಸಮಯ ಸಿಕ್ಕಾಗ ನನ್ನಷ್ಟಕ್ಕೆ ಕುರ್ಆನ್ ಕಂಠಪಾಠ ಮಾಡುತ್ತಿದ್ದೆ. ನನಗಿದ್ದ ಒಬ್ಬಳು ಸ್ನೇಹಿತೆ. ಅವಳ ಮನೆ ನಮ್ಮ ಮನೆ ಪಕ್ಕದಲ್ಲೇ ಇತ್ತು. ನನ್ನನ್ನು ಅರ್ಥ ಮಾಡಿಕೊಂಡ ಒಬ್ಬಳು ಸ್ನೇಹಿತೆ ಆಗಿದ್ದಳು ಅವಳು. ನನಗಿದ್ದ ಒಂದೇ ಒಂದು ನೇಮತ್ ಬರಕತ್ ಎಲ್ಲವೂ ಅದಾಗಿತ್ತು. ಅಲ್ಹಮ್ದುಲಿಲ್ಲಾ. ಅವಳ ಮನೆಯವರೆಲ್ಲರಿಗೂ ನಾನು ತುಂಬ ಇಷ್ಟವಾಗಿದ್ದೆ. ಅವಳ ಅಣ್ಣನಿಗೆ ನನ್ನನ್ನು ಕೇಳಬೇಕು ಅಂತ ಯೋಚಿಸುತ್ತಾ ಇದ್ದರು. ನನಗೂ ಅವರು ತುಂಬ ಇಷ್ಟವಾಗಿದ್ದರು. ಇದು ಅತ್ತೆಗೆ ಗೊತ್ತಾದಾಗ ಅವರು ಕೇಳುವ ಮೊದಲೇ ನನ್ನ ಮದುವೆಯನ್ನು ಅಬ್ನಾರ್ಮಲ್ ಅಂದರೆ ಮಾನಸಿಕ ಅಸ್ವಸ್ಥರಾದ ಅವರ ಮಗನ ಜೊತೆ ನನ್ನ ಅಪ್ಪನನ್ನೂ ಒಪ್ಪಿಸಿ ನಿಖಾ ಮಾಡಿದರು. ನನ್ನ ಅತ್ತೆ ನನಗೆ ಮಾಡಿದ ದ್ರೋಹವಾಗಿತ್ತದು. ನಾನು ಬಲಹೀನಳಾಗಿದ್ದೆ. ತಂದೆಯ ಪ್ರೀತಿಯೂ ಇರಲಿಲ್ಲ. ತಾಯಿಯ ನೆನಪು ತುಂಬಾ ಕಾಡುತ್ತಿತ್ತು. ಓಕೆ, ನನ್ನ ಹಣೆಬರಹನೇ ಇಷ್ಟು ಎಂದುಕೊಂಡು ಮುಂದುವರಿದೆ. ನಾನು ನಮಾಜ್ ಮಾಡುತ್ತಿದ್ದೆ. ದುವಾ ಹಾಗೂ ತವಕ್ಕುಲ್ನ ಪ್ರಾಮುಖ್ಯತೆ ಬಗ್ಗೆ ತಿಳಿದಿರಲಿಲ್ಲ. ನಾನು ದುವಾ ಏನೋ ಮಾಡುತ್ತಿದ್ದೆ, ಆದರೆ ಅದರಲ್ಲಿ ತವಕ್ಕುಲ್ ಇರಲಿಲ್ಲ ಎಂಬುದು ತಿಳಿಯುವಾಗ ತಡವಾಯಿತು. ಹೇಗೂ ಮದುವೆಯಾಗಿದೆ ಎಂದುಕೊಂಡು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಆದರೆ ಅವರ ಆರೋಗ್ಯದಲ್ಲಿ ಸಣ್ಣ ಏರುಪೇರಾದರೂ, ಸ್ವಲ್ಪ ಜ್ವರ ಬಂದರೂ ಕೂಡ ಅತ್ತೆ ನನ್ನನ್ನೇ ದೂಷಿಸುತ್ತಿದ್ದರು. ನೀನು ಬೇಕಂತಾನೇ ಏನೋ ಮಾಡಿದ್ದೀಯಾ, ಅವನನಿಗೆ ಸರಿಯಾಗಿ ನೋಡಿಕೊಳ್ಳುವುದಿಲ್ಲವೆಂದು ಬೈಯುತ್ತಿದ್ದರು. ಆವಾಗ ತುಂಬ ಬೇಸರವಾಗುತ್ತಿತ್ತು. ಯಾರಾದರೂ ನೆಂಟರು ಮನೆಗೆ ಬಂದರೆ ಅವರ ಎದುರಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂತೆ ವರ್ತಿಸುತ್ತಿದ್ದರು. ಯಾರಾದರೂ ಅವರಲ್ಲಿ ನಿಮ್ಮ ಮಗ ನೋಡಿದರೆ ಅಬ್ನಾರ್ಮಲ್, ಆದರೆ ನಿನ್ನ ಸೊಸೆ ತುಂಬ ಚೆನ್ನಾಗಿದ್ದಾರೆ, ಇದು ಹೇಗೆ ಸಾಧ್ಯ, ಅವರ ಮದುವೆ ಹೇಗಾಯಿತು ಎಂದು ಕೇಳುತ್ತಿದ್ದರು. ಆವಾಗ ಅತ್ತೆ, ಅವನು ಮುಂಚೆ ಸರಿ ಇದ್ದ, ಮದುವೆ ಆದ ಮೇಲೆ ಹೀಗಾಯಿತೆಂದು ಸುಳ್ಳು ಹೇಳುತ್ತಿದ್ದರು. ಅದನ್ನು ಸಹಿಸುವುದು ತುಂಬ ಕಷ್ಟವಾಗುತ್ತಿತ್ತು. ಇದನ್ನೆಲ್ಲ ಕೇಳಿ ನೋಡಿ ನನಗೆ ಜೀವನವೇ ಬೇಡವೆನಿಸತೊಡಗಿತ್ತು. ಆ ಸಮಯದಲ್ಲಿ ನನ್ನ ಸ್ನೇಹಿತೆ ನನ್ನ ಹತ್ತಿರ ಬಂದು, ಏನಾಗಿದೆ ನಿನಗೆ, ನನ್ನ ಮನಸ್ಸಲ್ಲಿ ಏನೋ ಒಂಥರ ಕಳವಳ, ನಿನ್ನ ನೆನಪೇ ಬರುತ್ತಿತ್ತು, ಯಾಕೆ ಟೆನ್ಷನಲ್ಲಿ ಇದೆಯಾ ಅಂತ ಕೇಳಿದ್ಲು. ಅಲ್ಹಮ್ದುಲಿಲ್ಲಾ, ಅದು ಒಂದು ಮಿರಾಕಲೇ ಅಲ್ವಾ. ಅಲ್ಲಾಹ್ ತಾಲಾ ಅವಳ ಮೂಲಕ ನನಗೆ ಸರಿದಾರಿ ತಿಳಿಸಿದ. ನಾನು ಎಲ್ಲವನ್ನೂ ಅವಳಿಗೆ ಬಿಡಿಸಿ ಹೇಳಿದೆ. ಆಗ ಅವಳು ತಹಜ್ಜುದ್ನ ಬಗ್ಗೆ ನನಗೆ ಹೇಳಿಕೊಟ್ಟಳು.
ನನಗೆ ಅದರ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಆಗ ಅವಳು ತಹಜುದ್ ಹೇಗೆ ನಿರ್ವಹಿಸಬೇಕೆಂಬುದರ ಬಗ್ಗೆ ಇರುವ ವಿಡಿಯೋಗಳನ್ನು ತೋರಿಸಿದಳು ಮತ್ತು ತಹಜುದ್ ಮಿರಾಕಲ್ ಸ್ಟೋರಿಗಳನ್ನು ಕೇಳಿಸಿದಳು. ಇಷ್ಟು ದಿನ ಅಲ್ಲಾಹ್ ಕೊಟ್ಟ ಇಷ್ಟು ಒಳ್ಳೆಯ ಆಫರಿಂದ ವಂಚಿತಳಾಗಿದ್ದೆ ಎನಿಸಿತು. ತಹಜುದ್ ಮಿರಾಕಲ್ನ ಸ್ಟೋರಿ ಬಂದ ತಕ್ಷಣ ದಯವಿಟ್ಟು ನನಗೆ ಕೇಳಿಸು ಎಂದು ಬೇಡಿಕೊಂಡೆ, ಏಕೆಂದರೆ ನನ್ನ ಬಳಿ ಮೊಬೈಲೂ ಇರಲಿಲ್ಲ. ಅಂದಿನಿಂದ ತಹಜುದ್ ನಿರ್ವಹಿಸಲು ಶುರು ಮಾಡಿದೆ. ಫ್ರೆಂಡ್ ಬೇರೆ ಅವಳಿಗೆ ಸಮಯ ಸಿಕ್ಕಾಗ ನನ್ನ ಬಳಿ ಬಂದು ತಹಜುದಿಂದ ಬೇರೆಯವರ ಜೀವನದಲ್ಲಿ ಆದ ಮಿರಾಕಲ್ ಸ್ಟೋರಿಗಳನ್ನು ನಾನು ಅವಳು ಜೊತೆಗೂಡಿ ಕೇಳಿಸಿಕೊಳ್ಳುತ್ತಿದ್ದೆವು. ನನ್ನ ಜೀವನದಲ್ಲಿ ಪರಿಸ್ಥಿತಿ ಹಾಗೇ ಇತ್ತು, ಬದಲಾಗಿರಲಿಲ್ಲ. ಆದರೆ ಒಂಥರ ಮನಸ್ಸಿಗೆ ಏನೋ ನೆಮ್ಮದಿ ಸಿಕ್ತು. ಎಲ್ಲವನ್ನೂ ಸಹಿಸುವ ಸಬರ್ ಮಾಡುವ ಶಕ್ತಿ ಈ ತಹಜುದ್ನಿಂದಾಗಿ ನನಗೆ ಸಿಕ್ಕಿತ್ತು. ಹೀಗೆ 3 ವರ್ಷಗಳು ಕಳೆದು ಹೋಗಿತ್ತು. ನನ್ನ ಗಂಡ ಮುಂಚೆಗಿಂತ ಸುಧಾರಿಸತೊಡಗಿದ್ದರು. ಟೆನ್ಷನ್ನಿಂದಾಗಿ ನನ್ನ ಹೆಲ್ತ್ನಲ್ಲಿ ಬದಲಾವಣೆಯಾಗತೊಡಗಿತ್ತು. ತುಂಬ ಸುಸ್ತು ಅನಿಸ್ತಿತ್ತು. ನನ್ನ ನಾದಿನಿಯ ಮದುವೆ ಇದ್ದ ದಿನ ಎಲ್ಲರ ಎದುರಲ್ಲೇ ಕುಸಿದು ಬಿದ್ದೆ. ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಾಗ ಡಾಕ್ಟರ್ ಹೇಳಿದರು, ಇವರಿಗೆ ಬ್ರೈನ್ ಟ್ಯೂಮರ್ ಅಟ್ಯಾಕ್ ಆಗಿದೆ ಎಂದು. ಈ ವಿಷಯ ಕೇಳಿ ಅತ್ತೆ ಅಲ್ಲಿಯೇ ಹೇಳಿಬಿಟ್ಟರು, ನಮಗೆ ನಿನ್ನನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ, ನಿನ್ನ ಅಪ್ಪನ ಹತ್ತಿರ ಹೋಗು ಎಂದರು. ಮೊದಲೇ ಈ ರೋಗದ ಹೆಸರು ಕೇಳಿ ಬೆಚ್ಚಿ ಬಿದ್ದಿದ್ದ ನನಗೆ ಇನ್ನೊಂದು ರೀತಿಯ ಹಿಂಸೆಯಾಗಿತ್ತಿದು. ಆದರೂ ಸಬರ್ ಮಾಡಿ ಅಲ್ಲೇ ಉಳಿದೆ. ಆಗ ಅತ್ತೆ ಅವರ ಮಗನನ್ನು ಪುಸಲಾಯಿಸಿ ಹೇಗೋ ಡೈವರ್ಸ್ ಕೊಡಿಸಿಯೇ ಬಿಟ್ಟರು. ಆದರೆ ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡಿ ಏನೂ ಪ್ರಶ್ನಿಸದೆ ಅಪ್ಪನ ಮನೆಗೆ ಹೋದೆ. ಆದರೆ ಅಲ್ಲಿ ಬೇರೆಯೇ ಕಾದಿತ್ತು. ಅಪ್ಪ ಎಲ್ಲ ತಪ್ಪನ್ನು ನನ್ನ ಮೇಲೆ ಹಾಕಿದರು. ಆದರೆ ಅಕ್ಕಪಕ್ಕದವರು ಬಂದು, ನೋಡಿ, ಏನೇ ಆದರೂ ಅವಳ ನಿಮ್ಮ ಮಗಳು, ಅಟ್ಲೀಸ್ಟ್ ಈ 4 ತಿಂಗಳಾದರೂ ಅವಳನ್ನು ಇಲ್ಲಿ ಇರಲು ಬಿಡಿ, ನಂತರ ಮುಂದಿನದು ಯೋಚಿಸಿ ಎಂದರು. ಹೇಗೋ ಮನೆ ಸೇರಿಸಿದರು. ಆ ಸಮಯದಲ್ಲಿ ನನ್ನ ಸ್ನೇಹಿತೆಯ ಅಮ್ಮ ಒಂದು ಮಾತು ಹೇಳಿದರು, ಎಷ್ಟೇ ಕಷ್ಟ ಆದರೂ ಟೆನ್ಷನ್ ಆದರೂ ಅಪ್ಪನ ಮನೆ ಬಿಟ್ಟು ಮಾತ್ರ ಹೊರಬರಬೇಡ, ಪ್ರಪಂಚ ತುಂಬ ಕೆಟ್ಟದಾಗಿದೆ ಎಂದರು. ಆ ಸಮಯದಲ್ಲಿ ನನ್ನ ಜೊತೆಗಿದ್ದದ್ದು ನಮಾಜ್, ಕುರಾನ್ ಇವೆ. ಕುರಾನ್ ಕಂಠಪಾಠ ಮುಂದುವರಿಸಿದೆ. ಹೇಗೋ 4 ತಿಂಗಳು ಮುಗಿಯಿತು. ಮತ್ತೆ ಸವಾಲುಗಳು ಎದುರಾಯಿತು. ಆದರೆ ಅದೇ ಆಂಟಿ ಧೈರ್ಯ ತುಂಬಿದರು. ಪ್ರಪಂಚದಲ್ಲಿ ಕಲಿಯುವುದು ತುಂಬ ಇದೆ, ಏನೂ ಗೊತ್ತಿಲ್ಲ ಎಂದು ಕೊರಗುವ ಬದಲು ನಿನಗೆ ಗೊತ್ತಿರುವ ಕುರ್ಆನನ್ನು 4 ಮಕ್ಕಳಿಗೆ ಕಲಿಸಬಹುದಲ್ವಾ ಎಂದರು. ಅದೇ ಸಮಯಕ್ಕೆ ತಂದೆಯ ಆರೋಗ್ಯದಲ್ಲೂ ಏರುಪೇರಾಯಿತು. ಮನೆ, ತಂಗಿ, ತಮ್ಮನ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಆಂಟಿ ಹೇಳಿದ್ದೇ ಸರಿ ಎಂದುಕೊಂಡು ಮಕ್ಕಳಿಗೆ ಓದಿಸಲಾರಂಭಿಸಿದೆ. ಅಲ್ಹಮ್ದುಲಿಲ್ಲಾ, ನನಗೂ ಸ್ವಲ್ಪ ಮಟ್ಟಿಗೆ ಎಲ್ಲವನ್ನೂ ನಿಭಾಯಿಸುವ ಧೈರ್ಯ ಬಂದಿತ್ತು. ಜೊತೆಗೆ ತಹಜುದ್ ಮುಂದುವರಿಸಿದ್ದೆ. ಒಂದು ದಿನ ಅದೇ ಆಂಟಿ ಬಂದು, ಅಪ್ಪನಲ್ಲಿ ನೋಡಿ, ನನ್ನ ಮಗ ಇವತ್ತಿಗೂ ದುಆದಲ್ಲಿ ನಿಮ್ಮ ಮಗಳನ್ನು ಕೇಳುತ್ತಿದ್ದಾನೆ, ನಾವು ಕೂಡ ಇದನ್ನೇ ಬಯಸುತ್ತೇವೆ, ನೀವು ನಿಖಾ ಮಾಡಿಕೊಟ್ಟರೆ ಅವಳ ಜವಾಬ್ದಾರಿ ನಮ್ಮದು ಎಂದರು. ಹೇಗೋ ಅಪ್ಪ ಒಪ್ಪಿದರು. ಹೀಗೆ ನನಗೊಂದು ಒಳ್ಳೆಯ ಜೀವನ ಸಿಕ್ಕಿತು. ಇಷ್ಟೊಂದು ಒಳ್ಳೆಯ ಪ್ರೀತಿಸುವ ಫ್ಯಾಮಿಲಿ ಸಿಕ್ಕಿರುವುದು ನನ್ನ ಪುಣ್ಯ. ಅಲ್ಹಮ್ದುಲಿಲ್ಲಾ. ಅಲ್ಲಾಹ್ ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುತ್ತಾನೆ ಎನ್ನುವುದು ಇದಕ್ಕೇ ಇರಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಜೊತೆಗಿದ್ದು ಧೈರ್ಯ ತುಂಬಿ ನನ್ನನ್ನು ಸೊಸೆಯನ್ನಾಗಿ ಸ್ವೀಕರಿಸಿದ ಆಂಟಿಯನ್ನು ಕೊಟ್ಟ ಇಷ್ಟು ಒಳ್ಳೆಯ ಮನಸ್ಸಿನ ಅತ್ತೆ ಸಿಕ್ಕಿದರೆ ಒಂದು ಹೆಣ್ಣಿನ ಬಾಳಿನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರಲು ಸಾಧ್ಯವಿಲ್ಲ. ಏನೇ ಬಂದರೂ ಎದುರಿಸುವ ಧೈರ್ಯ ಅವಳಲ್ಲಿರುತ್ತದೆ. 4 ವರ್ಷಗಳ ನಂತರ ಫೈನಲಿ ನಾನಿವತ್ತು ತುಂಬ ಸಂತೋಷವಾಗಿ ಜೀವನ ನಡೆಸುತ್ತಿದ್ದೇನೆ. ಸ್ನೇಹಿತರೆ, ನನ್ನ ಈ ಸಂತೋಷ ಹೀಗೇ ಇರಲು ದುವಾ ಮಾಡಿ ಮತ್ತು ನನ್ನ ಅತ್ತೆಯ ದೀರ್ಘಾಯುಷ್ಯಕ್ಕಾಗಿ ಕೂಡ ದುವಾ ಮಾಡಿ. ಅಲ್ಹಮ್ದುಲಿಲ್ಲಾ, ಮಾಷಾ ಅಲ್ಲಾ ಸಿಸ್ಟರ್, ನಿಮ್ಮ ಸ್ಟೋರಿ ತುಂಬ ಮೋಟಿವೇಟ್ ಆಗಿತ್ತು. ಯಾವಾಗಲೂ ನಿಮ್ಮ ಸಂತೋಷ ಹೀಗೇ ಇರಲಿ. ಎಲ್ಲ ಹೆಣ್ಣು ಮಕ್ಕಳಿಗೂ ಅವರನ್ನು ಅರ್ಥ ಮಾಡಿಕೊಳ್ಳುವ ಅತ್ತೆ ಸಿಗಲಿ. ಆಮೀನ್. ನಮ್ಮೆಲ್ಲರ ಹಲಾಲಾದ ಉದ್ದೇಶವನ್ನು ನೆರವೇರಿಸು ರಬ್ಬೆ. ಆಮೀನ್ ಯಾ ರಬ್ಬಲ್ ಆಲಮೀನ್. ಸಿಗೋಣ ಮುಂದಿನ ಸ್ಟೋರಿಯೊಂದಿಗೆ. ಅಲ್ಲಿವರೆಗೂ ಅಲ್ಲಾ ಹಾಫಿಸ್.